ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಒಳಗೆ ಸೇರಿದರೆ ಓಟಿ ಹುಡುಗ ಆಗುವನು ಗಂಡಸು, ಬಿಸಿಯಾದರೆ ಆ ಓಟಿ ನಶೆಗೇರಿದರೆ ಒಂದು ಸ್ವಲ್ಪ ಆಪತ್ತು. ಅಲ್ಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಯಾರ್ಯಾರು ಇಲ್ವ ರೋಡಲ್ಲಿ? ಏನು ರಂಗಣ್ಣ, ಮಂತಾಕೆ ಹುಡುಕೆ ಬಂದಿದ್ದೆ ನಿನ್ನ, ಅವತ್ತು ಸಿಗ್ಲಿಲ್ಲ, ಎಲ್ಲೋಗಿದ್ದೆ? ಹೂ ಇಸ್ ದಿಸ್ ಮ್ಯಾನ್? ಓಹೋ, ಜುಂಜಾ. ಜುಂಜಾ, ನನ್ನನ್ನು ಯಾಕಲ ಹುಡುಕೆ ಬಂದಿದ್ದೆ ಮಂತಾಕೆ? ಏನಿಲ್ಲ ರಂಗಣ್ಣ, ಅದೇ ಶಬೀನಾ ಹಫೀಜಾ ಅಯ್ಯಮ್ಮ ಬಂದಿತ್ತು, ಸಾಬ್ರಯ್ಯಮ್ಮ ನಿಂತಾಕೆ ಎಣ್ಣೆ ಕುಡ್ದಿರೋದನ್ನ ದುಡ್ಡು ಕೇಳಕ್ಕೆ ಬಂದಿತ್ತು. ಅದಕ್ಕೆ ನಾನು ಅವತ್ತು ನಿಮ್ಮ ಅಯ್ಯಮ್ಮ ಸಿದ್ದವ್ರಿಗೆ ಹೇಳೋಣಂತ ಬಂದಿದ್ದೆ ಮಂತಾಕೆ. ಹೌದೇನಿಲ್ಲ ಜುಂಜಾ, ಶಬೀನಾ ಹಫೀಜಾ ಮಂತಾಕೆ ಹುಡುಕೊಂಡು ಬಂದಿತ್ತೇನಲ್ಲ? ಹಂಗಾರೆ ನಮ್ಮ ಶೀಗಡಿ ಸಿದ್ದಕ್ಕ ಏನು ಹೇಳಿದ್ಲಪ್ಪ? ಶಬೀನಾ ಹಫೀಜಾ ಅಯ್ಯಮ್ಮ ಮಾತಾಡೋದು ಅರ್ಥ ಆಗ್ತಿರ್ಲಿಲ್ಲೋ ಸಿದ್ದಕ್ಕಗೆ. ಅದಕ್ಕೆ ಸಿದ್ದಕ್ಕ ನಮ್ಮ ಅಯ್ಯಪ್ಪಂತಾಗೆ ಆತನ ಕೇಳಕ ಅಂತ ಹೇಳಿ, ನಾವೇನು ನಿನಗೇನು ಎಣ್ಣೆ ಕೊಡು ಅಂತ ಹೇಳಿರ್ಲಿಲ್ಲ, ಅಯ್ಯಪ್ಪನೇ ತಾಂಡು ಕುಡ್ದು ಅಂತಾನೆ, ಎಲ್ಲೋ ಕುಡ್ದಿದ್ನ ಅಲ್ಲೇ ಹೋಗಿ ಇಸ್ಕೊಳ್ರಿ ಅಂತ ಹೇಳ್ತು. ಅಯ್ಯಮ್ಮ ತಿರುಗಿ ಬತ್ತೀನಂತ ಹೋತು ಸಾಬ್ರಾಯಮ್ಮ. ಹೌದೇನ್ಲ ಜುಂಜಾ? ಹಾಂ, ಸಾಬ್ರಾಯಮ್ಮ ಹಫೀಜಾ ತಿರ್ಗಾ ಬತ್ತೈತಿ ಅನ್ಲ ಹಂಗಾರೆ ನಂತವ ದುಡ್ಡು ಕೇಳಕ್ಕೆ? ಹ್ಞೂ ರಂಗಣ್ಣ, ಈಗಲಾಗ್ಲೇ ಬತ್ತೈತೆ ನೋಡು. ಈಗ ರಂಗಣ್ಣ, ಹಫೀಜಾ ಬಂದೇ ಬಿಟ್ಟೈತೆ. ಓಹೋ ಆಹೋ, ಪಿಜ್ಜಾ ಬಂದ್ಬಿಟ್ಟೈತೆ ನಂತ ಕೇಳಕ್ಕೆ. ರಂಗಪ್ಪ, ನಿಮ್ದಕ್ಕೆ ಏನ್ ಮಾತಾಡ್ತೈತಿ? ನನ್ನ ಹೆಸರು ಶಬೀನಾ ಹಫೀಜಾ, ನೀನ್ ನೋಡಿದ್ರೆ ಆಫ್ ಪಿಜ್ಜಾ ಅಂತ ಮಾತಾಡ್ತೀಯಾ? ನಿಮ್ದಕ್ಕೆ ಏನಾಗೈತೆ ಹಿಂಗ್ ಮಾತಾಡ್ತೀಯಲ್ಲ? ಹಫೀಜಾ, ಯಾಕಮ್ಮ ಹಫೀಜಾ ಬಂದಿರೋದು? ಯಾಕೆ ಇವಾಗ ನಂತಾಗೆ ಏನು ಕೆಲಸ ಆಯ್ತಮ್ಮ ಹಫೀಜಾ? ರಂಗಪ್ಪ, ಮೇರಾ ಹಂದಿತಾಕೆ ಬಂದು ನಿಮ್ದು ಕುಡ್ಕೊಂಡು ಹೋಗಿತ್ತಲ್ಲ ರಂಗಪ್ಪ, ಅದರ ದುಡ್ಡು ಕೊಟ್ರೆ ನಮ್ದಕ್ಕೆ ಸುಮ್ಕೆ ಹೋಗ್ತೈತಿ ಈಗ. ಓಹೋ हफीजा, मैं आपके दुकान के पिया था, तो मैं आपके दुकान के पास आकर पैसा दूंगा, यहाँ महा मुझ मत पूछे हफीजा. ರಂಗಣ, ಯಾತ್ ರಂಗಣ, ಓಟ್ ಹಿಂದಿನಾಗೆಲ್ಲ ಬಿಟ್ಲೇ ಬಿಡ್ತಾ ಇದೀಯಾ ಹಫೀಜುಗೆ? ಜುಂಜಾ, ಹೇ ಜುಂಜಾ, ಓಶಿ ನಮಗೆ ಭಾಷೆ ಅಂದರೆ ಅಭಿಮಾನ ಕಣ್ಲ. ಎಲ್ಲ ಭಾಷೆನೂ ಮಾತಾಡ್ತೀವಿ ಕಣ್ರಲ್ಲ ನಾವು, ಮದ್ಯಪಾನ ಪ್ರಿಯರು. ಇಂಗ್ಲೀಷ್ ಬೇಕಾ, ಹಿಂದಿ ಬೇಕಾ, ನಾಟಕ ಡೈಲಾಗ್ ಬೇಕಾ? ನಮ್ಮಷ್ಟು ನಿಮ್ಮ ಕೈಲೇ ಮಾತಾಡೋಕ್ಕಾಗುತ್ತೆ ಅನ್ಲ ಜುಂಜಾ. ಅದಕ್ಕೆ ಕಣ್ರಲ್ಲ ಹೇಳೋದು, ಓಶಿ ಬುದ್ಧಿವಂತರಾಗ್ರಲ್ಲ ನೀವು ಅಂತ. ಸರಿ ಬಿಡ್ರಂಗಣ, ನಮಗೆ ಹಿಂದಿ ಬರೋಕ್ಕಿಲ್ಲ, ಒಸಿ ಕನ್ನಡದಾಗೆ ಹೇಳು, ಅದೇನು ಹೇಳಿದೆ ಅಂತ ಅವಾಗ ನಮಗೂ ಅರ್ಥ ಆಗಲಿ. ಜುಂಜಾ, ನಾನು ಕನ್ನಡ ಬೋಲ್ ಚಂದಾಗಿ ಮಾತಾಡ್ತೀನಿ ಕಣ್ಲ ಜುಂಜಾ. ಕನ್ನಡ ಭಾಷೆಯೇ ನನ್ನಮ್ಮ ಕಣ್ಲ ಜುಂಜಾ. ಒಸಿ ಹೇಳ್ತೀನಿ ಕೇಳು. ನಾನು ಅವಾಗಲೇ ಹೇಳಿದ್ದು, ನಿಮ್ಮ ಅಂಗಡಿ ತಾಕೆ ಬಂದು ನಾನು ಕುಡ್ದಿದ್ದೀನಿ, ನೀನು ಬಂದು ಎಲ್ಲೂ ರೋಡ್ಗಳಿಗೆಲ್ಲ ನನ್ನ ಯಾತು ದುಡ್ಡು ಕೇಳಬೇಡ ಅಂತ ಹೇಳಿದೆ ಕಣ್ಲ. ರಂಗಪ್ಪ, ನೀವು ಮೇರಾ ಹಂದಿತಾಕೆ ಬಂದು ಕುಡ್ದಿದ್ರಿ, ಮೇರಾ ಹಂದಿತಾಕೆ ಬಂದು ದುಡ್ಡು ಕೊಡಿ. ಮೇರಾ ಹಂದಿತಾಕೆ ನೀವ್ಯಾಕೆ ಬರಲ್ಲ? ಮೇರಾ ಹಂದಿತಾಕೆ ಬಂದಿದ್ದಕ್ಕೆ ನಾನು ಈ ರೋಡಲ್ಲೇ ಕೇಳ್ತೀವಿ. ನಮಗೆ ಕುಡ್ದಿರೋ ದುಡ್ಡನ್ನ ನಿಮ್ದಕ್ಕೆ ಕೊಟ್ರೆ ನಮ್ದು ಸುಮ್ಕೆ ಆಗ್ತೈತಿ, ಇಲ್ಲ ಅಂತ ಅಂದ್ರೆ ನಮ್ದಕ್ಕೆ ಗಲಾಟೆನೇ ಮಾಡ್ತೈತಿ ನೋಡು. ಹಫೀಜಾ, ನಿಮಗೆ ನಾನು ದುಡ್ಡೇ ಕೊಟ್ಟಿಲ್ವಾ ಹಫೀಜಾ? ಓಶಿ ಏನೋ ಒಂದು 3 ತಾರೀಕು ಕೊಡಬೇಕೇನೋ, ಅದಕ್ಕೆ ದುಡ್ಡು ಇಲ್ದದಕ್ಕೆ ಕೊಟ್ಟಿಲ್ಲ ಹೇಳಮ್ಮ ಹಫೀಜಾ. ದಯವಿಟ್ಟು ನೀನು ರೋಡ್ನಾಗ ಬಂದು ನನ್ನ ಮರ್ಯಾದೆ ಕಳಿಬೇಡಮ್ಮ ಹಫೀಜಾ. ನಿಮ್ಮ ಅಂಗಡಿ ತಾಕೆ ಬಂದು ನಾನು ದುಡ್ಡು ಕೊಡ್ತೀನಮ್ಮ ಹಫೀಜಾ, ದಯವಿಟ್ಟು ಹೋಗಮ್ಮ. ಆಮೇಲೆ ಏನಾದರೂ ನನ್ನ ಹೆಂಡರು ಸೀಗಡಿ ಸಿದ್ದಿಗೇನಾದರೂ ಗೊತ್ತಾಯ್ತು ಅಂತ ಅಂದರೆ ಹಫೀಜಾ, ಇಲ್ಲಿಗೆ ಬಂದು ಮಾಡ್ತಾಳೆ ಹಬ್ಬನ ನನಗೆ ಹಫೀಜಾ. ದಯವಿಟ್ಟು ಹೋಗಮ್ಮ ಹಫೀಜಾ, ಹೋಗು. ಇಲ್ಲ ರಂಗಪ್ಪ, ನಿಮ್ದಕ್ಕೆ ನಮ್ದು ದುಡ್ಡು ಕೊಡೋವರೆಗೂ ಜಾಗ ಖಾಲಿ ಮಾಡಲ್ಲ ನಾವು. ನಮ್ದಕ್ಕೆ ದುಡ್ಡು ಬೇಕು, ದುಡ್ಡನ್ನು ಕೊಟ್ರೆ ನಮ್ದಕ್ಕೆ ಹೋಗ್ತಾ ಇದೆ, ಇಲ್ಲ ಅಂದ್ರೆ ನಮ್ದಕ್ಕೆ ಹೋಗೋದಿಲ್ಲ ನೋಡು ರಂಗಪ್ಪ. ಮೇರಾ ದುಡ್ಡು ಕೊಡಿ.
ಶಬಿನಾ ಹಫೀಜಾ ಯಾಕಮ್ಮ ದುಡ್ಡು ಕೊಟ್ಟಿಲ್ಲೇನು ರಂಗಪ್ಪಿನ ಹಾ ನಿನ್ಗೆ ಅವತ್ತೇ ಬಂದು ಇಸ್ಕೊಡೋಗ ಅಂತ ಹೇಳಿದ್ನಲ್ಲ ಯಾಕೆ ಕೊಡ್ಲಿಲ್ವೇನು ಹಫೀಜಾ ನಿನ್ಗಿನ ದುಡ್ಡನ್ನ ರಂಗಪ್ಪ ಸಿದ್ದಕ್ಕ ಮೇರಾ ದುಡ್ಡಿಗೆ ಕೊಟ್ಟಿದ್ರೆ ನಾನು ಯಾಕೆ ಕೇಳ್ತಿದ್ದೆ ಸಿದ್ದಕ್ಕ ಮೇರಾ ದುಡ್ಡಿನ ಬಂದಿಲ್ಲ ಸಿದ್ದಕ್ಕ ಮೇರಾ ದುಡ್ಡು ಬಂದ್ರೆ ನಮ್ದಕ್ಕೆ ಸುಮ್ಕೆ ಹೋಗ್ತೈತೆ ಇಲ್ಲ ಅಂದ್ರೆ ನಮ್ದು ದುಡ್ಡು ಕೇಳ್ತೈತೆ ನೋಡಿ ಏನ್ ಮಾಡ್ತೀರಾ ನಮ್ದಕ್ಕೆ ದುಡ್ಡು ಕೊಡಿ ನಮ್ದಕ್ಕೆ ಹೋಗ್ತೈತೆ ಯಾಕೆ ದುಡ್ಡು ಕೊಟ್ಟಿಲ್ಲ ಇವಾಗ ದುಡ್ಡು ಕೊಡು ನೀನು ಹಾ ಏನನ ಅಲ್ಲಿ ಮಂತಕ್ಕೆ ಬಂದು ದುಡ್ಡು ಕೊಡು ಅದು ಕೊಡು ಅಂತಂದು ಇವಾಗ ಏನಿಲ್ಲ ನಿನಗೆ ಪಾರ್ಕಿಗೆ ತಾಣಿಕ್ತೀನಿ ನೋಡು ಹಾ ಓಟು ಕುಯ್ಯಾಕಾಗ್ತೈತೆ ದುಡ್ಡು ಕೊಡಕ್ಕಾಗಲ್ವೇನು ಹಂಗೆ ಕುಡ್ಕೊಂಡ್ ದಿನ ಯಾರು ಇವ್ನು ಕೇಳೋರಿಲ್ಲ ಮಂಗ್ ಬರ್ತಾರೆ ಮಂತಕ್ಕೆ ವಾಲ ಆಡ್ಕೊಂಡು ತಟ್ಟೆ ಆಡ್ಕೊಂಡ್ ಬರ್ತಾರೆ ಹಂಗೆ ಇವಾಗ ದುಡ್ಡು ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ ಕೊಡ್ರಿ ಇವಾಗ ದುಡ್ಡು ಅಯ್ಯಮ್ಮ ಅಫೀಸ ಕೇಳ್ತೈತೆ ದುಡ್ಡು ಕೊಡ್ರಿ ಇವಾಗ ಕುಡಿಯೋದಲ್ಲ ಇವಾಗ ಅದೆಲ್ಲ ದುಡ್ಡು ತಂದು ಕೊಡ್ತೀನಿ ನಾನು ನೋಡ್ತೀನಿ ದುಡ್ಡು ಕೊಡಿ ಈಗ ಅವ್ರಿಗೆ ರೋಡ್ನಾಗ ಊರು ಕೇರಿ ನಾಡಿ ಎಲ್ಲ ನೋಡಂಗೆ ಅರಿಸ್ತಾನಿಯಪ್ಪ ಏನಂತಾರೆ ಜನ ಊರ್ನಾಗೆ ಓಟು ರೋಡ್ನಾಗೆಲ್ಲ ನಿನ್ನವೆಲ್ಲ ರಾಡರ ನೋಡಿ ನಿಂತ್ಕೊಂಬಕಿ ನಮಗೆ ಮಾಡೋ ಕೆಲಸ ಇಲ್ಲ ಅಫೀಜ ವಶಿ ನಾನು ಹೇಳೋದು ಕೇಳಮ್ಮ ಅಫೀಜ ನಮ್ಮ ಹೆಂಡ್ರು ಬಂದು ನನ್ನ ಪಾರ್ಕಿರ್ಕೆ ತಗೊಂಡು ಇಕ್ಕಕ್ಕೂ ಮುಂಚೆ ದಯವಿಟ್ಟು ಹೋಗಮ್ಮ ಇನ್ನೊಂದು 2 ದಿವಸದಾಗೆ ಎಲ್ಲಾದರೂ ತಂದು ಕೊಡ್ತೀನಮ್ಮ ಅಫೀಜ ಊರು ಕೇರಿ ಎಲ್ಲ ನೋಡ್ತಾರಂತ ಹೋಗಮ್ಮ ಅಫೀಜ ನಂತ ಇವಾಗಿಲ್ಲ ಕಣಮ್ಮ ಅಫೀಜ ನಿಮ್ದಕ್ಕೆ ಕುಡಿಬೇಕಾದ್ರೆ ಇರ್ಲಿಲ್ವೇನೋ ದುಡ್ಡಿಲ್ಲ ಅದಿಲ್ಲ ಅಂತ ಹೇಳ್ತೀರಾ ಈಗ ನಾವು ದುಡ್ಡು ಕೇಳಕ್ಕೆ ಬಂದ್ರೆ ಮತ್ತೆ ಕುಡಿಬೇಕಾರೆ ನಿಮ್ದು ಏನ್ ಮಾಡ್ತಿತ್ತು ಅವಾಗ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು ನಮ್ದಕ್ಕೆ ದುಡ್ಡು ಬೇಕೀಗ ನಮ್ದಕ್ಕೆ ಐಟಮ್ ಹಾಕಿಸ್ಬೇಕು ಹಂಡಿಗೆ ನಮ್ದಕ್ಕೆ ದುಡ್ಡು ಕೊಡಿ ನಿಮ್ದಕ್ಕೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ದಕ್ಕೆ ಸುಮ್ಕೆ ಇರಲ್ಲ ನೋಡಿ ಈಗ ಮೇರಾ ಹಂಡಿ ತಾಕೆ ಬಂದು ಮೊದಲು ಹಂಡಿ ಬಾಕಿಗೆ ದುಡ್ಡು ಕೊಡಿ ರಂಗಪ್ಪ ನಮ್ದಕ್ಕೆ ಸುಮ್ಕೆ ಇರಲ್ಲ ನೋಡು ಮೇರಾ ಹಬ್ಬ ಜಾನ್ಕೆ ಬಂದು ಗಲಾಟೆ ಮಾಡ್ತಾ ಇದೆ ನನ್ನ ಹಫೀಜಕ್ಕ ತಿರಾ ಏನೋ ಅಡ್ಜಸ್ಟ್ ಮಾಡ್ಕ್ಯಾ ಇವತ್ತೊಂದು ದಿವಸ ನಾಳೆ ಕೊಡ್ತಾನೆ ರಂಗಪ್ಪ ಅವನಿಗೆ ದುಡ್ಡಿಲ್ಲಂತೆ ತಿರ್ಗಾ ಆಮೇಲೆ ಓಟು ಊರು ಕೇರಿ ಎಲ್ಲ ನೋಡ್ತೈತೆ ಬಂದು ಓಟು ರೋಡ್ನ ನಿಂತ್ಕೊಂಡೆಲ್ಲ ಗಲಾಟೆ ಮಾಡಬೇಡ ರಂಗಪ್ಪನ ತಿರಾ ಹೋಗು ಏನೋ ಕೊಡ್ತಾನೆ ಜುಂಜಪ್ಪ ನಿಮ್ದಕ್ಕೆ ಬಾಕಿ ಇದೆ ಹಂಡಿಕೆ ಬಾಕಿ ನಿಮ್ದು ಯಾವಾಗ ಕೊಡ್ತೈತೆ ಬಾಕಿಯಾ ಮೊದಲು ನಿಮ್ದು ಬಾಕಿ ಕೊಡಿ ಆಮೇಲೆ ರಂಗಪ್ಪಗೆ ಹೇಳಿ ಇದು ನೋಡಪ್ಪ ಹೆಂಗೈತಿ ನಾನು ರಂಗಪ್ಪ ತಿರ ಕೊಡ್ತಾನಂತ ಹೇಳಿದ್ರೆ ಈ ಹಫೀಜ ನನ್ನೇ ಕೇಳ್ತೈತಲ್ಲಪ್ಪ ಸರಿ ಬಿಡ್ರಮ್ಮ ಏನನ್ನ ಮಾಡ್ಕೇಳ್ರಿ ಅದೇನೋ ಹೇಳ್ತಾರೆ ನೋಡು ಇಲ್ಲೇನಪ್ಪ ಗಲಾಟೆ ಮಾಡ್ಕೊಂತಾರಂತ ಹೇಳಕ್ ಬಂದ್ರೆ ನೀನ್ ತಿರ್ಗಿ ನನ್ ಬಿಡ್ಕ್ಯಾವ ನೋಡಮ್ಮ ಹಫೀಜಾ ಅಯ್ಯಪ್ಪ ಬಂದು ಅಂಗಡಿ ತಾಕೆ ಕುಡ್ದಿರೋದು ನಮ್ಮಂತಾವೇನು ಬಂದು ನೀನೇನು ಕೊಟ್ಟಿಲ್ಲ ಸರಿನಾ ಹೊಸಿ ಹಿಂಗೆಲ್ಲ ಕುಡಿಯಾರಿಗೆ ನೀವು ಕೊಡ್ತೀರಲ್ಲ ಅದು ನಿಮಗೆ ಈಗ ಅರ್ಥ ಆಗಬೇಕು ಎಲ್ಲಿಂದ ಬರ್ತಾವಮ್ಮ ದುಡ್ಡು ನೀವೇನು ಅಂಗಡಿ ಇಕ್ಕೊಂಡೆಲ್ಲ ಮಾತಿರ್ಕೊಂಡ್ರಮ್ಮ ಇಲ್ಲಿ ಸಂಸಾರಗಳಿಗೆ ಮನೆಯೊಳಗೆ ಎಂಡ್ರನ್ನ ಬಂದು ಜೀವ ಇಂತರ್ಕಣಮ್ಮ ಇವರು ನಾನು ಕುಡಿಯಾಕೆ ಹೋಗ್ಬೇಕು ದುಡ್ಡು ಕೊಡು ಕೂಲಿ ಮಾಡಿದಾಗ ಅರ್ಧ ದುಡ್ಡು ಇವ್ರಿಗೆ ಕೊಡಬೇಕು ಅರ್ಧ ದುಡ್ಡು ಸಂಸಾರಕ್ಕೆ ಕೇಳ್ಬೇಕು ನಮ್ಮ ಹಫೀಜ ಅದಕ್ಕೆ ಹೇಳ್ತೀವಿ ಮಂತಕ್ಕೆಲ್ಲ ಬಂದು ಕೇಳಬೇಡ ಮೊದಲೇ ನಮ್ಮ ಅತ್ತಿಗೆ ಗೊತ್ತಿಲ್ಲ ನಮ್ಮ ಅತ್ತಿಗೆ ಗೊತ್ತಾದ್ರೆ ಇನ್ನು ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂತ ನಮ್ಮ ಹಫೀಜ ಅದಕ್ಕೆ ಹೇಳ್ತೀವಿ ಮಂತಕ್ಕೆಲ್ಲ ಬಂದು ಕೇಳಬೇಡಮ್ಮ ನೀನುಂಟು ಅಯ್ಯಪ್ಪ ಉಂಟು ಅಲ್ಲೇ ನಿಮ್ಮ ಅಂಗಡಿ ತಾಕೆ ಬಂದು ಕುಡಿದಿರೋದು ಅಲ್ಲೇ ನೀನು ದುಡ್ಡು ಇಸ್ಕಾಯಪ್ಪ ಅಂತಾಗೆ ಇಲ್ಲ ರೋಡ್ನಾಗೆಲ್ಲ ಕೇಳತ್ತ ಮಂತಕ್ಕೆ ಬಂದು ನಮ್ಮ ಮಂತನದೆಲ್ಲ ಮರ್ಯಾದೆ ಕಳೆಯಕ್ಕೆ ಹೋಗ್ಬೇಡ ಈ ಅಪ್ಪನಿಂದ ಆಮೇಲೆ ಬಂದ್ಗಿಂದ ನಮ್ಮ ಮಂತಕ್ಕೆ ಯಾವಾಗನ ಬಂದ್ರೆ ನೋಡು ಸರಿಯಾಗಿ ಅಡ್ರೆಸ್ ಕೊಡ್ತೀನಿ ಏ ಶಿಗಡಿ ಸಿದ್ದಿ ಏನು ನೀನು ಮಾತಾಡೋದು ಅಫೀಜನ್ ಮೇಲೆ ಹೋಗ್ತೀಯಲ್ಲ ಅವರು ನಮ್ಮ ಮದ್ಯಪಾನ ಪ್ರಿಯರಿಗೆ ಹೋದಾಗ ಅವರ ಸತ್ಕಾರವೇನು ಅವರ ಪರಿಶ್ರಮವೇನು ಗೊತ್ತೇನೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರು ಕುಡಿರಣ್ಣ ಅಂತ ಕೊಡ್ತಾರೆ ಕಣೆ ಸಿಗಡಿ ಅಂಥವ್ರು ಕಣೆ ಅಫೀಜ ಅಯ್ಯಮ್ಮನ ಮೇಲೆ ಜಗಳಕ್ಕೆ ಹೋಗ್ತೀಯಲ್ಲೇ ಸಿಗಡಿ ಸರಿಗಿರೋಕ್ಕಿಲ್ಲ ನೋಡು ಸಿಗಡಿ ಹಫೀಜಮ್ಮನ ಮೇಲೆ ನಿನ್ನ ಜಗಳಕ್ಕೆ ಹೋಗಂಗಿಲ್ಲ ಸಿಗಡಿ ಹಫೀಜಮ್ಮನ ಮೇಲೆ ಜಗಳಕ್ಕೆ ಹೋಗಂಗಿಲ್ಲ ಅಯ್ಯಮ್ಮನ ನಾನೇ ಜಗಳಕ್ಕೆ ಹೋಗ್ಲಿ ನಮ್ಮಂತಾಗ ಬಂದ್ರೆ ಸರಿಗಿರೋಕ್ಕಿಲ್ಲ ಅಂತ ಹೇಳಿವಿನ ಅಷ್ಟೇ ಬಾ ನಿನಗೆ ಐತ್ ಮಂತಾಕಿ ಬೋಹೋ ಏನೋ ಯಪ್ಪ ನಾವು ಕೇಳೋಕ್ಕಿಲ್ಲ ನಾವೇನೋ ಯಪ್ಗೆ ಕುಡಿಯಕ್ಕೆ ಕೊಡ್ತೀವಿ ಹೋಗಿ ಕುಡಿತೀಯ ಅಂತ ಅಂದ್ಕೊಂಡ್ರೆ ಇನ್ನು ಅಲ್ಲಿನ ಸಾಲುಗಳು ಮಾಡ್ಕೊಂಡು ಕುಡಿಯ ಅಂತದ್ದು ಏನೈತೆ ನಿನಗೆ ಏನು ಕುಡ್ದು ಹಿಂಗೆ ಆಗೋಗ್ಬೇಕು ಅನ್ಕೊಂಡಿದ್ದೀಯ ಏನೋ ಮಂತಾನ ಮಕ್ಕಳು ಮರಿ ಎಂಬುದೇನೋ ನೈತೆ ನಿನಗೆ ನಿನ್ಗಿದ್ದು ಹಿಂಗೆ ಮಾಡ್ತಿದ್ದೆ ನೀನು ಅಲ್ಲಿ ಅಯ್ಯವ್ಗೆ ನಿಮ್ಮ ಅಮ್ಮಗೆ ಹೊಸಿ ಚೆನ್ನಾಗಿಲ್ಲ ಮನಿಕಂಡೈತಿ ಬರೋಣ ನೋಡೋಣ ಹೆಂಗೈತಿ ಎತ್ತಂಬದನ್ನ ಬೇಡವಿ 24 ಗಂಟೆದಿಂದ ಕುಡಿಯೋದೆ ನೀನು ಹಣೆ ಬರ ಹೋಗು ಕುಡ್ದು ಹಿಂಗೆ ಆಗೋಗ್ತೀಯ ನೀನು ಸ್ವಲ್ಪ ಬುದ್ಧಿ ಇರ್ಲಿ ತಲೆಗೆ ಇವರು ಸಾಲ ಕೊಡ್ತಾರಂತ ಕುಡಿಯಕ್ಕೆ ಹೋಗಿ ನೀನು ಮತ್ತೆ ಉಂಬಕ್ಕೆ ಯಾಕೆ ನಮ್ಮಂತಕ್ಕೆ ಬತ್ತೀಯ ಅವ್ರ ಉಂಬಕ್ಕೆ ಎಲ್ಲ ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಇರು ಮಂತಕ್ಕಿನ್ನ ಯಾಕೆ ಬತ್ತೀಯ ಸಂಸಾರ ಮಕ್ಕಳು ಮರಿ ಅಂತ ಹೇಳು ರೋಡ್ನ ಕುಡ್ಕೊಂಡು ಬಿದ್ದಿರಾನು ಮಂತಕ್ಕೆ ಬತ್ತೀಯ ನೀನು ಅಯ್ಯೋ ರೋಡ್ನಾಗ ಏನು ಕಿತ್ತಾಡ್ತಿರೋ ಮಾರಾಯ ರೋಡ್ನಾಗೆ ಆ ಕಡೆ ನೋಡು ಅಂಗಡಿ ಕುಮಾರಣ್ಣ ನೋಡ್ತಾ ಐತಿ ಈ ಕಡೆ ನೋಡು ಹೋಟ್ಲ್ ಐತಿ ಅವ್ರು ನೋಡ್ತಾ ಇದ್ದಾರೆ ಅಲ್ಲಿಂದ ಕಡೆಗೆ ನೋಡು ಗಿರಿಯಪ್ಪ ಇದ್ದಾರೆ ಆ ಗಿರಿಯಪ್ಪ ನೋಡ್ತಾ ಇದ್ದಾರೆ ನೀವು ಕಿತ್ತಾಡೋದನ್ನ ಎಲ್ಲ ಬರೀ ಹಿಂಗೆ ಕಿತ್ತಾಡೋದು ಊರು ಜನಗಳೆಲ್ಲ ನೋಡ್ತಾರೆ ಸುಮ್ಮನೆ ಯಾಕೆ ಕಿತ್ತಾಡಬೇಕು ಹೊಸಿ ಯಾತನ ಹೇಳಿ ಕಳ್ಸರಂಗಪ್ಪ ಅಫೀಸಮ್ಗೆ ಅಯ್ಯಮ್ಮ ಕೇಳೋದು ಬಿಡಲ್ಲ ಅಯ್ಯಮ್ಮ ದುಡ್ಡನ್ನ ಇಸ್ಕೊಂಬರ್ಗೂ ಸುಮ್ಕಿರಲ್ಲ ಹೊಸಿ ನೀನು ಏನಾದರೂ ಮಾಡಿ ಹೇಳು ಯಾತನ ಹೇಳಿ ಕಳಿಸು ಅಯ್ಯಮ್ಮ ನಾನು ಹೇಳಿದ್ರೆ ಯಾತ ನನಗೆ ಹೇಳಕ್ಕೆ ಬರ್ತೈತೆ ಅದಕ್ಕೆ ನೀನೇ ಏನಾದರೂ ಹೇಳು ಅಫೀಸಮ್ಗೆ ಹಫೀಜ ದಯವಿಟ್ಟು ಸುಮ್ಕೆ ಹೋಗಮ್ಮ ಇಲ್ಲಿ ನನಗೆ ಇವ್ರದ್ದೆಲ್ಲ
ಕೇಳೋಕ್ಕಾಗ್ತಿಲ್ಲಮ್ಮ ಫಿಜಾ. ಒಸಿ ಸುಮ್ಕೆ ಹೋಗು. ನಿಮ್ಮ ಅಂಗಡಿ ತಾಕೆ ಬಂದು ನಾನು ನಾಳೆ ದುಡ್ಡು ಕೊಡ್ತೀನಿ ಕಣಮ್ಮ. ಖಂಡಿತ ಕೊಡ್ತೀನಮ್ಮ ಫಿಜಾ. ಈಗ ಸುಮ್ಕೆ ಹೋಗಮ್ಮ ಫಿಜಾ. ಸರಿ ಸರಿ ರಂಗಪ್ಪ, ನಮ್ದಕ್ಕೆ ಈಗ ಸುಮ್ಕೆ ಹೋಗ್ತೈತೆ, ಆಮೇಲೆ ಬತ್ತೈತೆ. ಏನಾನ ನಿಮ್ದಕ್ಕೆ ಕೊಡ್ಲಿಲ್ಲ ಅಂದ್ರೆ ನಮ್ದಕ್ಕೆ ಸುಮ್ಕೆ ಇರಲ್ಲ ನೋಡು, ನಮ್ದಕ್ಕೆ ಗಲಾಟಿನೇ ಮಾಡ್ಬತ್ತೈತೆ ನೋಡು. ಇವತ್ತು ನಿಮ್ಗೆ ಹೇಳ್ತೀವಿ, ನಾಳೆ ಏನಾನ ಕೊಡ್ಲಿಲ್ಲ ಅಂದ್ರೆ ನಮ್ದಕ್ಕೆ ಮಾತ್ರ ಸುಮ್ಕೆ ಇರಲ್ಲ ರಂಗಪ್ಪ. ನಮ್ದಕ್ಕೆ ಮೇರಾ ದುಡ್ಡು ಬೇಕು. ನಮ್ದಕ್ಕೆ ಮೇರಾ ಹಂಡಿ ತಾಕೆ ಬಂದು ಮೊದಲು ಹಂಡಿ ಬಾಕಿಗೆ ಕೊಡಿ ನೀವು. ನಮ್ದಕ್ಕೆ ಆಮೇಲೆ ಸುಮ್ಕೆ ಇರಲ್ಲ ರಂಗಪ್ಪ, ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ. ಸರಿ ಅಮ್ಮ ಫಿಜಾ, ಒಳ್ಳೆಯದಾಗಲಿ, ಹೋಗಿ ಬರಮ್ಮ. ನಾಳೆ ಏನಾದರೂ ಮಾಡಿ ನಿನ್ನ ದುಡ್ಡನ್ನು ಕೊಡ್ತೀನಮ್ಮ ಫಿಜಾ. ಒಸಿ ಸಾಯಂಕಾಲಕ್ಕೆ ಬರ್ತೀನಿ, ಒಂದು 90ಗೆ ಅಡ್ಜಸ್ಟ್ ಮಾಡಮ್ಮ ಸಾಕು. ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಆಗಲ್ಲನಪ್ಪ ನಿಂಗೆ? ಈಗಿನ್ನ ದುಡ್ಡಿಲ್ಲ, ಈಗಿನ್ನ ನನ್ನ ಕೈ ದುಡ್ಡು ಕೊಡಕ್ಕಾಗಲ್ಲ ಅಂತ ನಾವಾಗಿ ಸಾಯಂಕಾಲಕ್ಕೆ ನೈಟಿ ಕೊಡು, ಅದು ಕೊಡು ಅಂತ ಕೇಳ್ತಿದ್ಯಾ ಅವನ್ನ? ನಾಚಿಕೆ ಆಗಲ್ಲ ನಿಂಗೆ? ಅಯ್ಯೋ ನಿಂಗೆ ಯಾತ್ರ ತಾಡ್ ಹೋಗ್ಬೇಕಪ್ಪ ನಿನ್ನ. ಓಸಿ ಸಂಸಾರ ಎಂಬುದು ನಿಂಗೆ ನನ್ನ ಮೈ ಮೇಲೆ ನಿಟ್ಟೈತೆ. ಈಗಿನ್ನ ಬೈದೀವ್ನಿ, ಅವಾಗಲೇ ಸಾಯಂಕಾಲಕ್ಕೆ ಬರ್ತೀನಿ 90 ಕೊಡು ಅಂತ ಕೇಳ್ತೀಯ. ನೋಡಮ್ಮ ಅಫೀಜಾ, ಅಯ್ಯಪ್ಪ ಬಂದ್ರೆ ನೀನೇನ ಕೊಟ್ರೆ ಕುಡಿದ್ರೆ ಅಯ್ಯಪ್ಪ, ನಾನು ಅದು ಕೊನೆ ಅಲ್ಲಮ್ಮ. ನಾನಂತೂ ದುಡ್ಡಂತೂ 1 ರೂಪಾಯಿ ಕೊಡಲ್ಲಮ್ಮ. ನೀನುಂಟು ಅಯ್ಯಪ್ಪ ಉಂಟು, ಅದೇನ ಮಾಡ್ಕೊಳ್ಳಿ, ನಮ್ಮ ದುಡ್ಡು ಕೇಳಕ್ ಬರ್ಬೇಡ ನೀನು ಅಷ್ಟೇ. ರಂಗಪ್ಪ, ನಿಮ್ದಕ್ಕೆ ಹಳೆ ಬಾಕಿ ಕೊಡೋವರೆಗೂ ನಮ್ದಕ್ಕೆ ಸಾಲ ಕೊಡಕ್ಕಿಲ್ಲ ರಂಗಪ್ಪ. ಮೇರೆ ಹಂಡಿ ತಾಕೆ ಬರಬೇಡ ನೀನು. ನಮ್ದಕ್ಕೆ ಸಾಲ ಕೊಡಕ್ಕಿಲ್ಲ ಇನ್ಮೇಕೆ ನಿಮ್ಗೆ. ನಿಮ್ದಕ್ಕೆ ಬಂದು ಹಂಡಿ ಬಾಕಿಗೆ ಕಟ್ಟಿದ ಮೇಲೆ ನಮ್ದಕ್ಕೆ ನಿಮಗೆ ಕೊಡ್ತೈತೆ, ಅಲ್ಲೇವರೆಗೂ ನಮ್ದಕ್ಕೆ ನಿಮಗೆ ಯಾವತ್ತೂ ಸಾಲ ಕೊಡಕ್ಕಿಲ್ಲ. ಅದಕ್ಕೆ ಹೇಳ್ತೀನಿ, ನಾನು ಇವಾಗ ಸುಮ್ಕೆ ಹೋಗ್ತಾ ಇದ್ದೀನಿ ರಂಗಪ್ಪ. ನಿಮ್ದಕ್ಕೆ ಬಂದು ಹಂಡಿ ಬಾಕಿಗೆ ಕಟ್ಟಿ. ಸರಿ ಆಯಿತು ಫಿಜಾ. ಸರಿ ರಂಗಪ್ಪ, ನಮ್ದಕ್ಕೆ ಹೋಗ್ತೈತೆ. ಜುಂಜಾ, ಅಂಗಡಿ ತಕ ಹೋಗ್ಬಿಟ್ಟು ಅಯ್ಯಪ್ಪ ಅದ್ಯಾತೆ ಸಾಲ ಮಾಡೇನೆ, ಎಷ್ಟು ಸಾಲ ಮಾಡೇನೆ ನೋಡ್ಕೊಂಬರ್ಲ. ಐದು ವರ್ಷ 1 ರವತ್ತು ಮಂತಕ್ಕೆ ಬರಲಿ. ಇವಾಗ ಹೇಳ ನೀನು ಬಾ, ಬೈಗಿನ ಕಡೆಯಿಂದ ಆಮೇಲೆ ಮನೆ ಕಡೆಗೆ ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ. ನೀನು ಅಂಗಡಿ ತಕ ಹೋಗ್ಬಾರ್ಲ. ಅದೇನೇನು ಸಾಲ ಐತಿ, ಎಷ್ಟೈತೆ ಸಾಲ ನೋಡ್ಕೊಂಬರ್ಲ. ಈ ರೋಡ್ನಾಗ ಕೇರಾಗೆಲ್ಲ ಕೇಳಂಗಾದ್ರಿ ಅಪ್ಪನ. ನೀನು ಮರ್ಯಾದೆ ಐತನಪ್ಪ ನಿನಗೆ? ಮರ್ಯಾದೆ ಐತೆ ನಿನಗೆ? ರೋಡ್ನಾಗೆಲ್ಲ ಬಂದು ಕೇಳಂಗ್ ಮಾಡ್ದಲ್ಲ ಮಾರೇ ಜನನ. ಏನು ಕುಡಿಲಿಲ್ಲ ಅಂದ್ರೆ ನೀನು ಬದುಕೋದಿಲ್ಲೇನು? ಏನು ಕುಡಿ ಯಾವಾಗ ಕುಡಿಲೇಬೇಕೆ ನೀನು? ಸರಿ, ನಾನು ಹೋಗ್ತೀನಿ. ನಾನು ಹೊಸಿ ಮಕ್ಳಿಗೆ ಅಡುಗೆ ಮಾಡಬೇಕು, ನಾನು ಹೋಗ್ತೀನಿ. ಸರಿ ಸಿದ್ದಕ್ಕ, ನೀನು ಹೊಸಿ ಹೋಗಿ ಇವಾಗ ಮಂತಕ್ಕೆ. ನಾಳೆಲ್ಲ ಅಂಗಡಿ ತಕ ಹೋಗಿ ವಿಚಾರಿಸ್ಕೊಂಬರ್ತೀನಿ. ಹೋಗಿ ನೀನೀಗ ಪಾಪ ನೀನು ಯಾಕೆ ಅಡುಗೆ ಪಡಿಗೆ ಮಾಡ್ಬೇಕೇನೋ ಹೋಗು. ಅಲ್ಲ ಕಣ್ರಂಗಣ್ಣ, ನೀನು ಕೊಡ್ಬೇಕಲ್ಲ ದುಡ್ಡು ಕುಡಿದ್ಮೇಲೆ. ಇದಕ್ಕೆ ನೋಡು, ಸುಮ್ಮನೆ ಊರ ಕೇರೆಗೆಲ್ಲ ವರ್ಷಂಗೆ ಹಾಕಿ ಹೋಗಿ ಅಂಗಡಿಯಾಗೆ ಕೊಡ್ಬೇಕಪ್ಪ ದುಡ್ಡು ಕುಡಿದ್ಮೇಲೆ. ಜುಂಜಾ, ನಾನು ಕೊಡಲ್ಲ ಅಂಬಕ್ಕಿಲ್ಲ ಕಣ್ಲ. ನಂತವ ದುಡ್ಡಿಲ್ಲ ಕಣ್ಲ ಜುಂಜಾ. ಅದಕ್ಕೋಸ್ಕರ ಒಸಿ ಸುಮ್ಕೆ ಇವನಿ. ನಾಳೆ ಕೂಡ ಬಿಡ್ಲಾ ಜುಂಜಾ? ನೋಡಿ, ಇವಾಗ ಒಂದು 16 ನೀನೇ ಬಿಡಿಸ್ಮೆಂಟ್ ನಡಿಲ್ಲ ಜುಂಜಾ. ಸ್ವಲ್ಪ ಯಾಕೋ ಡೌನ್ ಆಗ್ತೈತೆ ಕಣ್ಲ, ಅದಕ್ಕೆ. ಸರಿ ನಡಿ, ಬತ್ತೀನಿ ಹಂಗೆ ಅತ್ತಾಗಿ ಅಂಗಡಿ ಕಡೆಗೆ. ಸರಿ ಕಣ್ರಣ್ಣು, ಒಸಿ ನಂದು ಕಮ್ಮಿ ಆಗಿಬಿಟ್ಟೈತೆ ಕಣಣ್ಣ. ಅದಕ್ಕೆ ಜುನ್ ಜೊತೆಗೆ ಹೋಗ್ಬಿಟ್ಟು ಒಂದು 60 ಬಿಟ್ಕೊಂಬತ್ತೀನಿ ಕಣಣ್ಣ. ಅಲ್ಲೇವರೆಗೂ ಈ ಹಳ್ಳಿ ಜಾಣರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ. ಹಂಗೆ ಈ ಹಳ್ಳಿ ಪ್ರತಿಭೆನೂ ಬೆಳೆಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕು, ಶೇರು, ಕಾಮೆಂಟ್ ಕೊಡೋಣ.